ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರೀ ಮಳೆಗೆ ತತ್ತರಿಸಿ ಹೋಗ್ತಾ ಇದೆ ಉತ್ತರಾಖಂಡ್. ಹಲವು ಜಿಲ್ಲೆಗಳಲ್ಲಿ ಮನೆಗಳ ಕುಸಿತ, ಭಾರೀ ನಷ್ಟ ಉಂಟಾಗಿದೆ. ನೋಡ್ತಾ ಇದ್ದಂತೆ ಕುಸಿದು ಬಿದ್ದ ಮನೆಗಳು. ಡೆಹ್ರಾಡೂನ್, ಹರಿದ್ವಾರ್, ಪೌರಿ, ಉಧಮ್ ಸಿಂಗ್ ನಗರ ಸೇರಿದಂತೆ ಉತ್ತರಕಾಶಿ, ರುದ್ರಪ್ರಯಾಗ್, ಪಿಥೋರ್ಗಢ್ ಮತ್ತು ಭಗೇಶ್ವರ್ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನರು ಕಂಗಾಲಾಗಿದ್ದಾರೆ. ನಿರಂತರ ಮಳೆ, ಯಾವ ಕೆಲಸ ಕಾರ್ಯಗಳಿಗೂ ಹೋಗುವಂತಿಲ್ಲ. ಪ್ರಮುಖ ಹೆದ್ದಾರಿಗಳಲ್ಲಿ ಭಯಾನಕ ಗುಡ್ಡ ಕುಸಿತ ಆಗ್ತಾ ಇದೆ. ಈಗಾಗಲೇ ಗುಡ್ಡ ಕುಸಿತ ಆಗಿರೋದ್ರಿಂದ ಭಾರಿ ದೊಡ್ಡ ದುರಂತವೇ ತಪ್ಪಿದೆ ಅನ್ನುವಂತ ಮಾಹಿತಿ. ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಹೆದ್ದಾರಿಗಳು ಬಂದ್ ಆಗಿವೆ. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಗುಡ್ಡ ಕುಸಿತ, ಇದರಿಂದಾಗಿ ಜನರು ಕಂಗಾಲಾಗಿ ಹೋಗಿದ್ದಾರೆ. ये देखो भाई लोग, ओ माय गॉड, पीछे रहो यार भाई. ಮಹಾ ಮಳೆಗೆ ಪತರುಗುಟ್ಟಿದ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈ. ಭಾರೀ ಮಳೆ ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇವೆ ಕಾರು, ಬೈಕ್ಗಳು. ಆಟಿಕೆ ವಸ್ತುಗಳಂತೆ ಕಾಣಿಸ್ತಾ ಇವೆ. ನೋಡ್ತಾ ಇದ್ದಂತೆ ಹರಿದು ಬಂದವು ನೂರಾರು ಸಿಲಿಂಡರ್ಗಳು. ನೀರಿನಲ್ಲಿ ತೇಲುತ್ತಿರುವಂತಹ ಗ್ಯಾಸ್ ಸಿಲಿಂಡರ್ಗಳು, ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅವನ್ನ ಹಿಡ್ಕೊಳ್ಳೋಕೆ ಅಂತ ಜನರು ಪರದಾಡ್ತಾ ಇದ್ದಾರೆ. ಪಲ್ಘಾರ್, ರಾಯ್ಘಾಟ್, ನಾಸಿಕ್ ಘಾಟ್ಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಘಾಟ್ ಸೆಕ್ಷನ್ ಇರುವ ಹೆದ್ದಾರಿಗಳಲ್ಲಿ ಭಾರಿ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಅಂದ್ರೆ ಹೆವಿ ವೆಹಿಕಲ್ಸ್ ಇಲ್ಲಿ ಓಡಾಡುವಂತಿಲ್ಲ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಭರದ ಕಾರ್ಯಾಚರಣೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಏನೇನು ಅವಾಂತರಗಳಾಗ್ತಿದೆ ನೀವು ಗಮನಿಸ್ತಾ ಇದ್ದೀರಿ. ಗುಡ್ಡ ಕುಸಿತ ಆಗ್ತಿರೋದು, ಮತ್ತೊಂದ್ ಕಡೆ ನೋಡಿ ಆ ಪ್ರವಾಹದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಕೊಚ್ಕೊಂಡು ಬರ್ತಾ ಇವೆ. ಅವುಗಳನ್ನ ಹಿಡ್ಕೊಳ್ಳೋಕೆ, ಅವ್ರು ತೆಗೆದುಕೊಳ್ಳೋದಕ್ಕೆ ಅಂತ ಜನರು ಅಲ್ಲಿ ಹರಸಾಹಸ ಪಡ್ತಿದ್ದಾರೆ. ಬಟ್ ಅಲ್ಲಿ ಜನರು ಕೊಚ್ಕೊಂಡು ಹೋದ್ರೆ ಏನ್ ಕತೆ ಅಂತ. किती म्हणजे काका ही कोणती कंपनी आहे?